ಸಮಸ್ಯೆ ನಾವು ಆಲೆ 2 ವರ್ಷದಿಂದ ಭದ್ರಾ ನೀರಿಗೆ ಓಡಾಡ್ತಾ ಇದ್ವಿ. ಸ್ಟ್ರೈಕ್ ರೈತರ ಸಂಘದ ಅಧ್ಯಕ್ಷೆ ನಾನು. ಆದಷ್ಟು ಒಂದು ಸ್ವಲ್ಪ ಎಲ್ಲ ಶಾಸಕರನ್ನು ಕೇಳಿದ್ವಿ. ದುರ್ಗಕ್ಕೆ ಹೋಗಿ ಮನವಿನೂ ಕೊಟ್ಟು ಬಂದ್ವಿ. ಪಾದಯಾತ್ರೆ ಹೋದ್ವಿ. ಉರಿಯ ಬಿಸ್ಲಾಗ ಬರೇ ಕಾಲ ಪಾದಯಾತ್ರೆ ಎಲ್ಲ ಮಾಡಿದ್ವಿ. ಯಾರು ಸ್ಪಂದಿಸ್ಲಿಲ್ಲ. ಸುಧಾಕರ್ ಅವರು ಈ ಕಡೆ ಬಂದಿಲ್ಲ. ಅಲ್ಲಿ ಟಿವಿ ಹತ್ರ ಬರ್ತಾರೆ. ಮಾಡೋಣ ಹೇಳ್ರಿ, ದುಡ್ಡು ಇವ್ರು ಹಾಕ್ಲಿ ಹೇಳು ಕೇಂದ್ರದವರು. ಆಮೇಲೆ ನಾವು ಹಾಕೋಣ. ಕೇಂದ್ರದವ್ರು ಹಾಕ್ಲಿಲ್ಲ, ನಾವು ಕುಡಿಲಿಲ್ಲ ನೀರು. ನೀರಿನ ಬಿಟ್ಟು ಮತ್ತೆ ಬೇರೆ ಏನು ಸಮಸ್ಯೆ? ಬೇರೆ ಏನು ಸಮಸ್ಯೆ ಎಲ್ಲದೂ ಸಮಸ್ಯೆ ಇದ್ದೇ ಐತೆ ನೋಡಿ. ಇವೆಲ್ಲ ಈಗ ಹಿಂಗೆಲ್ಲ ಮುಚ್ಕೊಂಡಿದ್ದಾವೆ. ಚರಂಡಿ ಇಲ್ಲ. ಆಮೇಲೆ ಎಲ್ಲ ಊರುಗಳಿಗೂ ಇವನ್ ಕೊಟ್ಟಿದ್ದಾರೆ, ಬಾತ್ರೂಮು ಅವೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಆ ಥರದ್ದು ಇಲ್ಲ. ಕೆ.ಸಿ. ರಪ್ಪ ಅಲ್ಲೆಲ್ಲ ಬಾತ್ರೂಮ್ಗಳು ಕೊಟ್ಟಿದ್ದಾರೆ. ಪಾಪ ಇಲ್ಲೆಲ್ಲ ಹೆಣ್ಮಕ್ಳು ಹೊಲ್ಗುಳಕ್ಕೆ ಹೋಗ್ಬೇಕಂದ್ರೆ ಎಲ್ಲ ತೋಟಗಳು ಮಾಡಿದ್ದಾರೆ. ಎಲ್ಲದವ ಇಲ್ಲಿ? ಅವೆಲ್ಲ ಸಮಸ್ಯೆ ತಾನೆ. ಅವನ್ನೆಲ್ಲ ಒಂದು ಸ್ವಲ್ಪ ಇದ್ರೆ ಅಭಿವೃದ್ಧಿ ಆಗುತ್ತೆ. ನಮಗೂ ಆಸೆ ಇರುತ್ತೆ, ಅಭಿವೃದ್ಧಿ ಮಾಡಿದ್ರೆ ಅವ್ರಿಗೆ ಹಾಕ್ಬೇಕು ಅಂಬೋದು ಒಂದು ಆಸೆ ಇರುತ್ತೆ. ಉಪಚುನಾವಣೆ ಬಂತಮ್ಮ. ಕಾಂಗ್ರೆಸ್ ಇಂದ ಸುಧಾಕರ್ ಅವರ ಪುತ್ರ ಸುಹಾಸ್ ಸುಧಾಕರ್ ಇದ್ದಾರೆ. ಈ ಕಡೆ ಜೆಡಿಎಸ್ ಮತ್ತು ಬಿಜೆಪಿ ಇಂದ ಸಹ ಸಾಕಷ್ಟು ಅಭ್ಯರ್ಥಿಗಳು. ರಾಜಣ್ಣ ತಿಪ್ಪಾರೆಡ್ಡಿ ಅವರ ಮಗ ಸಿದ್ಧಾರ್ಥ್ ತಿಪ್ಪಾರೆಡ್ಡಿ, ಮತ್ತೆ ಇನ್ನು ಈ ಟಿಕಾಗೋಡ್ ಕಂಪ್ನಿ ಬಾಬಣ್ಣ ಅಂತ ಅವರು ಪ್ರತಿ ಸಲಿನ ಚುನಾವಣೆಗೆ ಬರ್ತಾರೆ. ಯಾರು ಗೆಲ್ಬೇಕು? ಯಾರು ಗೆಲ್ತಾರ? ಫಸ್ಟ್ ಕೆರೆಗೆ ನೀರು, ಫಸ್ಟ್ ಕೆರೆಯಕ್ ನೀರು, ಊರಾಗ ಕುಡಿಯಕ್ ನೀರು ಬಿಟ್ರೆ ಯಾರಿಗೆ ಬೇಕಾದ್ರೂ ಹಾಕ್ತಿವಿ ಓಟ. ಮಾಡ್ಬೇಕು, ಆಮೇಲೆ ಓಟು. ಫಸ್ಟ್ ಕುಡಿಯಕ್ ನೀರು ಅಂತ ಮುದುಕರೆಲ್ಲ ಇದಾರ. ಅವರೆಲ್ಲ ಕೊಟ್ಪನ್ನ ತಗೊಂಡು ಅಲ್ಲಿಗೆ ಹೋಗಕ್ಕಾಗತ್ತ ಆಂಜನೇಯ ದೇವಸ್ಥಾನಕ್ಕೆ? ನಾಳೆ ಕೆಲಸ ಮಾಡ್ತೀನಿ ಅಂತೀನಿ. ನಾವ್ ಹಾಕಲ್ಲ. ಫಸ್ಟ್ ಕೆಲಸ ಆಮೇಲೆ ಓಟು. ಫಸ್ಟ್ ಓಟ್. ಓಟ್ ಫಸ್ಟ್ ಹಾಕಲ್ಲ, ಕೆಲಸ ಫಸ್ಟ್, ಓಟ್ ಆಮೇಲೆ. ಒಂದ್ ವೇಳೆ ಚುನಾವಣೆ ಬಂತಂದ್ರೆ ಅವಾಗ ಏನ್ ಮಾಡ್ತೀರಾ? ನಾವು ಬಹಿಷ್ಕಾರ ಮಾಡ್ತೀವಿ, ಹಾಕಲ್ಲ ನಾವು. ನೀವು ಒಬ್ರನ್ನ ಇಡೀ ಊರ? ಎಲ್ಲರೂ ಯಾಕೆಂದ್ರೆ ಲೇಡೀಸ್ ಎಲ್ಲ ಸೋತ್ ಬಿಟ್ಟದಾರ ಸರ್. ಬಟ್ಟೆ ತೊಳಿಯಕ್ಕೆ 8 ದಿವ್ಸ ಗಟ್ಲೆ ಮಾರ್ಕಂಡ್ ಮೇಲೆ ಕೆರೆಗೆ ಹೊತ್ಕೊಂಡು ಹೋಗ್ತಾ ಇದ್ವಿ. ಬಟ್ಟೆನ ತೊಳಿಯಕ್ ನೀರಿಲ್ಲ. ನೋಡಿ 8 ದಿವಸ ಆದ್ರೂ ಸ್ನಾನ ಮಾಡಕ್ ನೀರಿರಲ್ಲ. 4 ಕೊಡ 5 ಕೊಡ ಅಲ್ಲಿಂದ ಹೊತ್ಕೊಂಡ್ಬಂದು ಸ್ನಾನ ಮಾಡಕ್ ಆಗುತ್ತಾ? ಬಟ್ಟೆ ತೊಳಿಯಕ್ ಆಗುತ್ತಾ? ಯಾರು ತಿರುಗುನು ನೋಡಲ್ಲ. ಇವೆಲ್ಲ ಸಮಸ್ಯೆ. ಸರ್, ನಮ್ಮೂರಿನ ಪರಿಸ್ಥಿತಿ 1050 ಓಟ್ ಇರೋದಿಲ್ಲಿ ಪೋಲಿಂಗ್ ಆಗೋದು. ಅದರಲ್ಲಿ 1250 ಓಟು. ಅದರಲ್ಲಿ ಅತಿ ಹೆಚ್ಚು ಓಟ್ ಹಾಕಿದ್ದು BJPಗೆ. ಎಷ್ಟೊಂದು 100 ಓಟ್ ಎಕ್ಸ್ಟ್ರಾ ಹಾಕಿದ್ವಿ. JDSಗೆ 80 ಓಟು. BJPಗೆ ಒಂದು 350 ಓಟು ಇದ್ದು. ಅತಿ ಹೆಚ್ಚು ಶಾಸಕ MLAಗೆ ಹಾಕಿದ್ದು ಇವ್ರಿಗೆ, ಸುಧಾಕರ್ಗೆ. ಆತ ಒಂದು ತಡೆ ಹಿಂಗೆ ಬಂದು ಗವನಹಳ್ಳಿ ಗ್ರಾಮ ಆಗಲಿ ಇದು ಐಮಂಗ್ಳ ಹೋಬಳಿಗೆ ಇಲ್ಲ ಆತ. ಯಾಕೆ ಹೇಳು? ಏನು ಓಟ್ ಹಾಕಿಲ್ಲ, ಯಾವುದೋ ಒಂದು ಹಳ್ಳಿಯ ಕಡಿಮೆ ಬಂದಿರ್ಬೋದು. ಅದ್ರ ಬಗ್ಗೆ ಏನೇನಿಲ್ಲ. ನಮ್ಮೂರಿಗೆ ಕುಡಿಯೋ ಅವನು ಸಮಸ್ಯೆ ಕಾಂಗ್ರೆಸ್ಸೇ ಬರೋಲ್ಲ ಇದು ತಾಲೂಕಿನಲ್ಲಿ. ಕಾಂಗ್ರೆಸ್ಸಿಂದನೇ ಅವ್ರ ಮಗ ಟಿಕೆಟ್ ಕೊಟ್ಟಿದ್ದಾರೆ ಸರ್. ಈಗ ದುಡ್ಡು ಖಂಡದಿಂದ ಓಟ್ ಯಾರೋ ಅಜ್ಞಾನಿಗಳು ಹಾಕ್ಬೋದು. ಬಿಟ್ಮೇಲೆ ಬುದ್ಧಿವಂತರು ಯಾರು ಈಗ ಹಾಕಲ್ಲ. ಯಾಕಂದ್ರೆ ಅಡಿಕೆ ಗಿಡ ಒಣಗ್ಯದಾಗ ನಂದು ಬೆಂದದಾವೆ. ಅದಕ್ಕೋಸ್ಕರ ಯಾರು ಹಾಕಲ್ಲ. ಈ ಥರ ಎಲ್ಲ ಗ್ಯಾರಂಟಿ ವರ್ಕೌಟ್ ಆಗುತ್ತಾ? ಹೆಂಗೆ ಗ್ಯಾರಂಟಿ? ಯಾವುದೋ ಒಂದು ದೊಡ್ಡ ಎಲೆಕ್ಷನ್ಗೆಲ್ಲ ವರ್ಕೌಟ್. ಈಗ ಉಪಚರಣೆಗೆ ಏನೋ ವರ್ಕೌಟ್ ಆಗಲ್ಲ. ಅನುಕಂಪಪ್ಪ ನಮ್ಮ ಸಾಹೇಬ್ರು ಇದ್ರು, ಅವ್ರು ತೀರ್ಕೊಂಡಾರೆ. ಈಗ ಅವ್ರ ಮಗನ ಕೆಲಸ ಅನ್ನೋರಿದ್ದಾರೆ. ಬುದ್ಧಿ ಕಲಿಸೋ ಟೈಮ್ ಬಂದೈತೆ. ಬುದ್ಧಿ ಕಲಿಸ್ತೀವಿ. ಅನುಕಂಪ ಆಧಾರ ನಡೆಯಲ್ಲ. ಹಿರಿಯೂರು ತಾಲೂಕು ಜನ ಭಾರಿ ಬುದ್ಧಿವಂತ ಇದ್ದಾರೆ. ಹಂಗಾಗಿ ನಾವು ನಾವು ಕಲಿಸೋ ಟೈಮ್ ಅವ್ರಿಗೆ ಬಂದೈತೆ, ಕಲಿಸ್ತೀವಿ ನಾವು ಬುದ್ಧಿನ. ಸುಧಾಕರ್ ಅವರು 2008, 2013, 18ರಲ್ಲಿ ಸೋತರು, ಮತ್ತೆ 23ರಲ್ಲಿ ಗೆದ್ದರು. ಏನು ಕೆಲಸ ಆಯಿತು? ಅವ್ರಿಗೆ ಬೇಕಾದಂಥ ಇಂಡಸ್ಟ್ರಿಯಲ್ ಏರಿಯಾ ಯಾಕೆ ದುಡ್ಡು ಹಾಕ್ಕೊಂಡು ಅಮೌಂಟ್ ಹಾಕೊಂಡು ದುಡ್ಡು ಮಾಡಿದ್ರು ಬರ್ತಲ್ಲ. ಬಡ ಜನಗಳಿಗೆ ಯಾವುದೋ ಒಂದು ಏನೇನೋ ಹೆಲ್ಪ್ ಮಾಡಿಲ್ಲ ಅವರು. ಪೂರ್ಣಿಮಾ ಶ್ರೀನಿವಾಸ್ 2018ರಲ್ಲಿ ಗೆದ್ದರು BJPಯಿಂದ. ಮತ್ತೆ ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ. ಅವ್ರು ಹೆಂಗೆ ಕೆಲಸ ಮಾಡಿದ್ರು ಅಂತ? ಸರ್, ಅವ್ರಿಗೆ ಅಧಿಕಾರ ಬೇಕಾಯಿತು, ಬಂದರು, ಅಧಿಕಾರ ಉಪಯೋಗಿಸ್ಕೊಂಡ್ರು. ಈ ಸರ್ಕಾರ BJPದಿಲ್ಲ, ಕಾಂಗ್ರೆಸ್ ಸರ್ಕಾರ ಇತ್ತು. ಬಡ ಜನಗಳೆಲ್ಲ ಓಟಾಗ್ದಂಗೆ ಕೈ ಬಿಟ್ಟರು. ಅದು ಅಧಿಕಾರ ಬೇಕು, ಅವ್ರಿಗೆ ಅಧಿಕಾರಕ್ಕೋಸ್ಕರ ಹೋದ್ರೆ ಅಷ್ಟೇ. ಅಭಿವೃದ್ಧಿ ಏನಿಲ್ಲ. ಅಭಿವೃದ್ಧಿ ಏನಿಲ್ಲ. ಇವತ್ತಿನ ಡೇಟ್ ಇಕ್ಕಳ್ರಿ ನೀವು. ಇವತ್ತಿನ ಡೇಟಿಂದ ಸುಮಾರು 5 ದಿನಕ್ಕೆ 10 ಕೊಡ ನೀರು ಬಿಡ್ತಾರೆ ಈ ಮಾರಿಕಣಿಮೆ ನೀರು. ಫಸ್ಟ್ ಆಫ್ ಆಲ್ ಯಾರು ಸಮಸ್ಯೆ ರಾಜಕಾರಣಿ ಬಗ್ಗೆ ಮಾತಾಡಲ್ಲ. ವಾಟರ್ ಮ್ಯಾನ್ ಒಬ್ಬನ ಜವಾಬ್ದಾರಿ ಇದ್ದ ನೀವು ಶಿಸ್ತಾಗಿ ನೀರು ಬಿಡಕ್ಕೆ ಒಂದು ಹೇಳ್ಬಿಟ್ರಿ, ಇನ್ನೇನು ಸಮಸ್ಯೆ ಇಲ್ಲ. ಒಂದು ಗುಂಡಿ ಹೊಡೆದೈತೆ, ಕೊಚ್ಚೆ ಒಂದು ಸ್ವಲ್ಪ ಓಪನ್ ಮಾಡಂದ್ರೆ ಅವ್ನು ಓಪನ್ ಮಾಡಲ್ಲ. ಅವ್ನು ಒಟ್ಟು ಜವಾಬ್ದಾರಿ ಇಲ್ಲಪ್ಪ. ಯಾಕಿಲ್ಲ ಅಂದ್ರೆ ಇಲ್ಲಿ ಅವ್ರ ಮೇಲೆ ಇರೋ ಅಧಿಕಾರಿ ಫಸ್ಟ್ ಅವ್ರಿಗಿಲ್ಲ. ಹಂಗಾಗಿ ಮುಂದೆ ನೆಕ್ಸ್ಟ್ ಎಲೆಕ್ಷನ್ಗೆ ಹಾಕ್ತಿವಿ. ಉಪಚುನಾವಣೆ ಬಂತ ಯಾರಿಗೆ ಹಾಕ್ತಿರಂಗ ಸರ್? ಅದು ನಮ್ಮ ಮತ. ನಮ್ಗೆ ಯಾರು ಒಳ್ಳೆ ಕೆಲಸ ಮಾಡಿರ್ತಾರ, ನಿಮಗೆ ಒಳ್ಳೆ ಕೈ ಸಿಗೋಂತ ನಮ್ ಕೆಲಸ ಯಾರು ಮಾಡ್ತಾರಮ್ಮ ನಮ್ಗೆ ನಂಬಿಕೆ ಐತಾ, ಅವ್ರಿಗೆ ಓಟ್ ಹಾಕ್ತಿವಿ. ಅಷ್ಟು ಬಿಟ್ರೆ ಮುಂದೆ ಆಲೋಚನೆ ಯಾರಿಗೆ ಹೇಳಲ್ಲ. ಕಳಿಸ್ತಿ ಫಸ್ಟ್ ಕೆಲಸ ಮಾಡ್ಬೇಕು. ಬಂದು ಫಸ್ಟ್ ಕೆಲಸ
ಅಣ್ಣ ನಾನು ನಾಳೆ ಗೆದ್ದ ಮೇಲೆ ಮಾಡ್ತೀನಿ ಓಟ್ ಹಾಕೋಣ ಅಂತೀನಿ ಇಲ್ಲ ಹೋಗಪ್ಪ ಅಂತೀವಿ ಅಷ್ಟೇ. ಅಷ್ಟೇ, ಹೋಗಪ್ಪ ಓಟೇ ಹಾಕಲ್ಲ. ಈ ಪೈಪ್ ಇಲ್ಲ, ಆ ಕಡೆ ಪೈಪು ಇಲ್ಲ, ನೀರೇ ಇಲ್ಲ. ನಾವ್ ಎಲ್ಲಿಗೆ ಹೋಗ್ಬೇಕು? ನೀರು ಕೈಲಿ ಹಾಕ್ತಾರು ಹೇಳು ಸರ್. ಎಷ್ಟು ವರ್ಷದಿಂದ ಸಮಸ್ಯೆ ಐತಿ ನಿಮ್ಮೂರಾಗ? ಅಲ್ಲಿ 2 ವರ್ಷದ ದಿನ ಅಲ್ಲೇ ನೀರಿಂದೇ ಸಮಸ್ಯೆ. ಕೇಳೋರು ಯಾರಿಲ್ವ ಅಂತ? ಯಾರು ಇಲ್ಲ. ಯಾಕೆ ಓಟ್ ಹಾಕಾಕಾರ ಬರ್ರಿ ಓಟ್ ಹಾಕ್ರಿ ಅಂತಾರೆ. ಬರ್ತಾರೆ, ಇವತ್ತು ಯಾರು ಕೇಳೋರಿಲ್ಲ ಸರ್. ಏನ್ ಹೇಳ್ತಾರೆ ಕೇಳಿದ್ರೆ? ಕೇಳಿದ್ರೆ ಪಾಪ ಅವ್ರು ಇನ್ನೇನ್ ಹೇಳ್ತಾರೆ, ನೀರಿಲ್ಲ ನಾವೇನ್ ಮಾಡೋಣ, ಬೋರ್ ಕೊರ್ಸಕ್ಕಾಗಲ್ಲ ಅಂತಾರ ಅಷ್ಟೇ. ಗೆದ್ದು ಎಲ್ರಪ್ಪ ಈಗ ಓಟ್ ಹಾಕ್ಸಂದಿರಿ ಗೆದ್ದಿರಿ. ನಾವ್ ಯಾರು ಹೇಳೋರು ಇಲ್ಲ. ಈಗ ಉಪಚುನಾವಣೆ ಬಂದ ನೆಕ್ಸ್ಟ್ ಈಗ ಸುಧಾಕರ್ ಅವ್ರು ತೀರ್ಕೊಂಡ್ರು ಎಂತಾರ ಬೇಕು ಅಧಿಕಾರಿ ಅಂತ ಈಗ ಅಲ್ಲಿ ನಿಮಗೆ ಶಾಸಕರು ಅಂದ್ರೆ ಎಷ್ಟು ತೊಂದ್ರೆ ಹೇಳ್ಬಾರ್ದು. ಆಮೇಲೆ ನೋಡ್ಕೆ ಬಂದ್ ನೀರಿಂದೇ ನಮಗೆ ನೀರಿನ ಸಮಸ್ಯೆ ನೀರಿನ ನಮ್ ಕೈಲೇನೆ ಆಗ್ತಾರೆ ಇಲ್ಲಿ ಅವ್ರಿಗೆ ಇದು. ಓಟ್ ಹಾಕ್ತೀರಾ? ಮತ್ತೆ ನೀರಿಂದ ಓಟಿನ ಸುದ್ದಿ ನೋಡ್ಕೆ ಮನ್ಸ. ಆಮೇಲೆ ಈಗ ಒಟ್ಟಿ ನೀರ್ ಬೇಕು ನಮಗೆ. ಓಕೆ